ಸರಿ ಒಂಚೂರು ಈ ಕಡೆ ಸೈಡ್ ಸರ್ದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನನಗೆ ಹುಷಾರಿಲ್ಲ, ಹಾಗಾಗಿ ನನ್ನ ವಾಯ್ಸ್ ಪೂರ್ತಿ ಹೋಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ವಾಯ್ಸ್ ಓವರ್ನ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸ್ವಲ್ಪ ರಿಕವರ್ ಆಗ್ತಾಯಿದ್ದೀನಿ, ಹುಷಾರಿರಲಿಲ್ಲ ನನಗೆ. ಸೊ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚರಿಯ ಲಾಸ್ಟ್ ಡೇ, ಸ್ಕೂಲಿನ ಲಾಸ್ಟ್ ಡೇ. ಸೊ ಇಲ್ಲಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಲಾಸ್ಟ್ ಡೇದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚರಿನ ನನ್ನ ಹಸ್ಬೆಂಡ್ ಸ್ಕೂಲ್ಗೆ ಬಿಟ್ಟು ಬಂದರು. ಅದಾದಮೇಲೆ ಮನೇಲಿ ಮಾಮೂಲಿ ಡೈಲಿ ರೊಟೀನ ತಿಂಡಿ ಮಾಡೋದು ಅದು ಇದು ಎಲ್ಲ ಆಯಿತು. ಆಮೇಲೆ ಅವ್ರು ಆಫೀಸಿಗೆ ಹೋದರು, ನಾನು ಅಡುಗೆ ಮಾಡಿ ಮತ್ತು ಅವ್ರು ನಮ್ಮ ಮನೆಗೆ ಬಂದು ಇಬ್ಬರು ಊಟ ಮಾಡಿ ಚರಿನ ಕರ್ಕೊಂಡು ಹೋಗೋಣ ಮನೆಗೆ ಲಾಸ್ಟ್ ಡೇ ಅಂತ ಬಂದ್ವಿ. ಇದೇ ಲಾಸ್ಟ್ ಡೇ ಇವಳು ಹೈಸ್ಕೂಲಿಗೆ ಹೋಗ್ತಾ ಇರೋದು. ಯಾಕೆ ಅಂತಂದರೆ ನಾವು ಚರಿಗೆ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀವಿ. ಏನೇನು ಕೊಟ್ಟಿದ್ದಾರಪ್ಪ? ಗ್ರಾಜುಯೇಷನ್ ಡಕ್ಕಿನ graduated. Oh, wear your seatbelt first. Okay, but please open. Okay, I am gonna open. That's fine. ಎಸ್, ಮತ್ತೆ ಅವಳು ಈ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಪಿಕ್ಚರ್ ಕೂಡ ನನ್ನ ಹಸ್ಬೆಂಡ್ ತೊಗೊಂಡಿದ್ದಾರೆ. ಅವತ್ತು ಬೆಳಗ್ಗೆ ನಾನು ಹೋಗೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಾವು ಮನೆಗೆ ಬಂದಮೇಲೆ ಲಂಚ್ ಮಾಡ್ತಾಯಿದ್ದೀವಿ. ಲಂಚ್ಗೆ ನನ್ನ ಹಸ್ಬೆಂಡ್ ಒಂದು ಬಾಕ್ಸ್ನ ತೊಗೊಂಬಂದಿದ್ದಾರೆ, ಲಂಚ್ ಬಾಕ್ಸು. ಸೊ ಇದ್ರೊಳಗೆ ಏನೇನಿದೆ ನೋಡುವ. ಒಂದು ಸ್ಯಾಂಡ್ವಿಚ್ ಇದೆ, ಹಾಗೆ 2 ಥರ ಕುಕ್ಕೀಸ್ ಇದೆ, ಆ್ಯಂಡ್ ಒಂದು ಬಿಸ್ಕೆಟ್ ಒಂದು ಚಿಪ್ಸ್ ಪ್ಯಾಕು ಮತ್ತು ಒಂದಿಷ್ಟು ಸಾಸ್ಗಳು ಇಟ್ಟಿದ್ದಾರೆ. ಸೊ ಈ ಸಾಸ್ಗಳನ್ನು ಸ್ಯಾಂಡ್ವಿಚ್ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ. ನಾನು ಚರಿ ಸ್ಕೂಲಿಂದ ಬಂದ್ಲು. ಸೊ ನಾವಿಬ್ರು ಹೊರಗಡೆ ಕುತ್ಕೊಂಡು ಮಮ್ಮು ಮಾಡ್ತಾ ಇದೀವಿ. ಏನು ಚರಿ? ಎಸ್. ಸೊ ನಾನು ಸ್ಯಾಂಡ್ವಿಚ್ ತಿಂತೀನಿ, ಅವಳಿಗೆ ಆಮೇಲೆ ಚಪಾತಿ ಮಾಡ್ಕೊಡ್ತೀನಿ. ಜಸ್ಟ್ ಈಗ ಸಮ್ ಕುಕೀಸ್ ತಿಂತಾಳೆ ಚರಿ. Yeah, we're going to share our foods together. ಎಸ್. ಆ್ಯಂಡ್ ಬಾಲ್ಕನಿಯಲ್ಲಿ ಕುತ್ಕೊಂಡಿದ್ದೀವಿ. ಬಾಲ್ಕನಿ ಅಲ್ಲ, ಇದು ಪ್ಯಾಟಿಯೋದಲ್ಲಿ ಕುತ್ಕೊಂಡಿದ್ದೀವಿ. ಏನಪ್ಪ ಚರಿ? Yes, but you're still wrong. Let's start eating. ಓಕೆ, ಲೆಟ್ಸ್ ಸ್ಟಾರ್ಟ್ ಈಟಿಂಗ್. Yeah. ತಿನ್ನು. ಫಸ್ಟ್ ಚಿಪ್ಸ್ ಅಲ್ಲಪ್ಪ, ಫಸ್ಟ್ ನೀನು ಒಂದ್ ಬೈಟ್ ಸ್ಯಾಂಡ್ವಿಚ್ ತಿನ್ನು. Okay. ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ಯಲ್ಲ, ತಿನ್ನಪ್ಪ. Good job, a big bite, Cherry. Good. Okay, my time. ಮಸ್ಟರ್ಡ್ ಒಂದೇ ಕಡೆ ಹಾಕ್ಬೇಡ, ಎಲ್ಲ ಕಡೆ ಹಾಕುವ. ಸ್ವಲ್ಪ ಹಾಗೆ ನಾವು ತಿನ್ಕೊಂಡು ಮತ್ತೆ ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಡಿನ್ನರ್ ಇತ್ತು. ಅವರು ಇಂಡಿಯಾದಿಂದ ಅವ್ರ ಫ್ಯಾಮಿಲಿ ಬಂದಿದ್ದರು. ಅಂದರೆ ಅವರು ಹಸ್ಬೆಂಡ್ ಇಲ್ಲೇ ಇದ್ದಾರೆ, ವೈಫು ಮತ್ತು ಅವ್ರ ಮಗಳು ಇಂಡಿಯಾದಲ್ಲಿರ್ತಾರೆ. ಸೊ ಅವರು ವೆಕೇಷನಿಗೆ ಅಂತ ಬಂದಿದ್ದರು. ಅವ್ರ ಜೊತೆ ನಾವು ಈವ್ನಿಂಗ್ ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು ಒಂದು 7:30. ಸೊ ನೋಡ್ತಾ ಇರ್ಬೋದು ಎಷ್ಟು ಬೆಳಕಿದೆ ಅಲ್ವ, 4 ಗಂಟೆ ಇದೆ ಆದಂಗೆ ಅನ್ನಿಸ್ತಾ ಇದೆ. ಚರಿ ಔಟ್ಫಿಟ್ ಒಂಥರ ಕ್ಯೂಟಾಗಿದೆ. ಸೊ ನಾನು ಒಂದು ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಈಗ ಹೋಗ್ತಾ ಇರೋವಂತಹ ರೆಸ್ಟೋರೆಂಟ್ ಬಂದುಬಿಟ್ಟು ಇದು ಒಂದು ಇಂಡೋ ಪಾಕ್ ರೆಸ್ಟೋರೆಂಟ್. ಅದು ತುಂಬ ಜನ ಇರ್ತಾರೆ, ಯಾವಾಗಲೂ ರಶ್ ಇರುತ್ತೆ. ಆ ಹೆಸರು ಬಂದುಬಿಟ್ಟು ಯಾವುದು ಅಂತಂದರೆ ಆಗಾಸ್ ಅನ್ನೋವಂಥ ಒಂದು ರೆಸ್ಟೋರೆಂಟ್. ಇದು ಹ್ಯೂಸ್ಟನಲ್ಲಿ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇಲ್ಲಿ ಸಿಗುವಂಥ ಏನದು ಮ್ಯಾಂಗೋ ಲಸ್ಸಿ, ಓ ಮೈ ಗಾಡ್, ತುಂಬ ಚೆನ್ನಾಗಿರುತ್ತೆ. ಸೊ ಇವರೇ ನೋಡಿ ಫ್ಯಾಮಿಲಿ, ತುಂಬ ಸ್ವೀಟ್ ಫ್ಯಾಮಿಲಿ. ಸೊ ನಾವು ಆ್ಯಕ್ಚುಲಿ ಅವ್ರನ್ನ ಮನೆಗೆ ಕರೆದಿದ್ವಿ, ಫ್ರೈಡೇ ಮನೆಗೆ ಕರೆದಿದ್ವಿ, ಚಿಕನ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಸ್ಟಾರ್ಟರ್ಸೇ ಜಾಸ್ತಿ ಆಗ್ಬಿಡ್ತು ನಮಗೆ ಅಂತ ಅನ್ನಿಸ್ತು. ನಾನು ಆ ಮ್ಯಾಂಗೋ ಲಸ್ಸಿ ತುಂಬ ಚೆನ್ನಾಗಿರೋದಕ್ಕೆ ಜಾಸ್ತಿ ಮ್ಯಾಂಗೋ ಲಸ್ಸಿನೇ ಕುಡಿದೆ. ಸ್ಟಾರ್ಟರ್ಸ್ ಎಲ್ಲ ಒಂದಿಷ್ಟು ಆದಮೇಲೆ ಮೇನ್ ಕೋರ್ಸು ಸ್ಟಾರ್ಟ್ ಆಯಿತು. ಮೇನ್ ಕೋರ್ಸಲ್ಲಿ ಬಿರಿಯಾನಿ, ರೋಟಿ, ಆಮೇಲೆ
ಏನೋ ಚಿಕನ್ನು ಅದು ಇದು ಏನೇನೋ ಇತ್ತು, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಉಳೀತು ನಮ್ಮದು. ಅಂದರೆ ಎಷ್ಟಂತ ತಿನ್ನೋಕ್ಕಾಗತ್ತೆ, ಯಾಕಂದರೆ ಸ್ಟಾರ್ಟರ್ಸೇ ಜಾಸ್ತಿ ತಿಂದಿದ್ವಿ, ಚಿಕನ್ ಲಾಲಿಪಾಪ್ ಅಂತೆ ಅದು ಇದು ಅಂತ. ಆ್ಯಂಡ್ ಚೆರಿ ಮತ್ತು ಅವ್ರ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳು ಬಂದು ಇವಾಗ ಜಸ್ಟ್ 8th 9th ಸ್ಟ್ಯಾಂಡರ್ಡ್ ಅಷ್ಟೇ. ಚೆರಿನ ತುಂಬ ಇಷ್ಟಪಟ್ಟಳು, ಅವಳು ಮಕ್ಕಳು ಥರನೇ ಆಟ ಆಡ್ತಾಯಿದ್ಲು. ಅದು ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಅವರಿಬ್ಬರು ಮೀಟ್ ಮಾಡಿರೋದು, ಬಟ್ ಏನೋ ಎಷ್ಟೋ ವರ್ಷದಿಂದ ಗೊತ್ತೇನೋ ಅನ್ನೋ ಥರ ಇಬ್ಬರು ಆಟ ಆಡ್ತಾಯಿದ್ರು. ಸೊ ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಂದು 1.5 hour ನಾವು ರೆಸ್ಟೋರೆಂಟಲ್ಲಿ ಆರಾಮಾಗಿ ಊಟ ಮಾಡಿ, ಆಮೇಲೆ 9:30 ಅಷ್ಟೊತ್ತಿಗೆ ನಾವು ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಸೊ ಮನೆಗೆ ಹೋಗೋಕ್ಕೂ ಮುಂಚೆ ಸೆಲ್ಫಿ ಅಂತೂ ಇರಲೇಬೇಕಲ್ವ. ಸೊ ಹಾಗಾಗಿ ಸೆಲ್ಫಿನ ತೊಗೊಳ್ತಾ ಇದ್ದೀವಿ ಇಲ್ಲಿ. ಡೋಂಟ್ ನೋ ಮತ್ತೆ ನಾನು ಯಾವಾಗ ಈ ಫ್ಯಾಮ್ಲಿನ ಮೀಟ್ ಮಾಡ್ತೀನಿ ಅಂತ. ಅವರು ಇಂಡಿಯಾಕ್ಕೆ ಜಸ್ಟ್ ರೀಸೆಂಟಾಗಿ ಹೋದರು. Happy Father's Day. ಅಲ್ಲಿ ಹೇಳು, ಪಪ್ಪಂಗೆ ಹೇಳು. Happy Father's Day. Love you. Thank you, Kanda. ನೀನೇನು ಹೇಳ್ತೀಯ? ಏನು ಕೊಡಿಸ್ತೀಯ ಪಪ್ಪಂಗೆ ಇವತ್ತು? I'm not telling him. Oh, you are not going to tell him? Yeah, because it's Father's Day. Huh? Because it's Father's Day. ವಿಷಯಪ್ಪ ವಿಡಿಯೋ ಕಾಲ್ ಮಾಡ್ತೀನಿ ನೋಡು. How many cars are ours? ನಮ್ಮ ಕಾರು. Oh. And Kanmani is going to get inside our car? She's coming in our car? No. She will come in her own car. Appy. ಇದು ಬಂದು ಬೆಳಗ್ಗೆನೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಅಂತ ಅಂದ್ಕೊಳ್ತೀನಿ. ಸೊ ಬೇಗನೆ ಚರಿನ ಎಬ್ಸಿ ರೆಡಿ ಮಾಡಿಸಿ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಡೌನ್ ಟೌನ್ ಬಿಲ್ಡಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಚರಿ ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ನಾನು ಅವಳು ನೋಡಿ ಯಾವ ಸಿಂಬಲ್ ಮಾಡ್ತಾ ಇದ್ದೀವಿ ಅಂತ. ಕ್ಯೂಟ್ ಅಲ್ವಾ? ಎಸ್, ನಾವು ಇಲ್ಲಿ ಒಂದು ಸ್ಟೇಟ್ ಪಾರ್ಕಿಗೆ ಹೋಗಿದ್ದೀವಿ. ಎಸ್, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9:30. ನಾವು ಮಿಸ್ ಆಗಿ ಬೇರೆ ಕಡೆ ಹೋಗಿದ್ವಿ, ಬಟ್ ಆಮೇಲೆ ಕರೆಕ್ಟ್ ಅಡ್ರೆಸ್ ಹಾಕೊಂಡು ಬಂದ್ವಿ ಈಗ. Hello. Good morning. Yes, ma'am. Thank you. ಅರ್ಲಿ ಸಮ್ಮರ್ ಟೈಮಲ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಟೇಟ್ ಪಾರ್ಕ್ಗಳಲ್ಲಿ. ಹೋಗಿ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ತಿನ್ಕೊಂಡು ಬರ್ತೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದಿಷ್ಟು ಚಿಕನ್ ಮತ್ತು ಒಂದಿಷ್ಟು ಮಟನ್ನ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾರೆ. ಹಾಗೆ ಪನ್ನೀರ್ ಕೂಡ ಇದೆ, ವೆಜಿಟೇಬಲ್ಸ್ ಕೂಡ ಇದೆ. ವೆಜ್ ತಿನ್ನೋರಿಗೆ ವೆಜ್ ಇದೆ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇದೆ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಎಲ್ಲರೂ ಮಾಡ್ತಾಯಿದ್ದೀವಿ. ಜ್ಯೂಸು, ಬ್ರೆಡ್, ಜಾಮ್, ಕ್ರೊಸೆಂಟ್ಸ್, ಆಮೇಲೆ ಫ್ರೂಟ್ಸ್. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಲಂಚ್ನ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗೇನೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ಇದೆಲ್ಲ ಏನು ಅಂತಂದರೆ ಹೆಣ್ಮಕ್ಳು ಆರಾಮಾಗಿ ಕೂತ್ಕೊಳ್ಳೋದು, ಗಂಡು ಮಕ್ಕಳು ಎಲ್ಲ ನೋಡ್ಕೊಳ್ಳೋ ಅಂಥದ್ದು. ಸೊ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಸೊ ವೆರೈಟೀಸ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಯಾವುದಕ್ಕೂ ಭಾಗವಹಿಸೋದೇ ಇಲ್ಲ. ಎಲ್ಲ ಲೀಸ್ ಮಾಡ್ಕೊಳ್ಳೋದಿಲ್ಲ ಅವರೇ, ತರೋದೆಲ್ಲ ಅವರೇ. ಪ್ರತಿಯೊಂದು ಸಾಮಾನನ್ನು ಮಿಸ್ ಮಾಡ್ದಲೇ ತೊಗೊಂಬಂದು ಇಟ್ಕೊಂಡು ಅಷ್ಟು ಕಾಳಜಿಯಿಂದ ಅಷ್ಟು ಪ್ರೀತಿಯಿಂದ ಎಲ್ಲ ಮಾಡ್ತಾರೆ. ತುಂಬಾ ಖುಷಿಯಾಗಿರುತ್ತೆ. ಹಾಗೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಯಾಕೆ ಅಂತಂದರೆ ಶನಿವಾರದ ಟೈಮ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಯಾರು ನಾನ್ ವೆಜ್ ತಿನ್ನಲ್ಲ. ಹಾಗೆ ಮಕ್ಕಳು ನೋಡ್ತಾ ಇರ್ಬೋದು, ಪುಟಾಣಿ ಸೈನ್ಯ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಸೊ ಅವ್ರನ್ನ ಒಂದು ಪುಟಾಣಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಪಾರ್ಕ್ ಒಳಗಡೆ ಒಂದು ವಾಟರ್ ಏರಿಯಾ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಬ್ರಿಡ್ಜ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಮರಳು ಕೂಡ ಹಾಕಿದ್ದಾರೆ. ಮಕ್ಕಳಿಗೆ ಮರಳು ಅಂದರೆ ಇಷ್ಟ ಆಗಲ್ವಾ ಹೇಳಿ? ಎಲ್ಲರಿಗೂ ಇಷ್ಟ. ನನಗೂ ಮರಳು ಅಂದರೆ ತುಂಬಾ ಇಷ್ಟ ಆಯಿತು ಚಿಕ್ಕವಳಿದ್ದಾಗ. ನಾವು ಅಷ್ಟು ಆಡ್ಕೊಂಡು ಬರೋ ಅಷ್ಟರಲ್ಲಿ ವೆಜ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಒಂದಿಷ್ಟು ಕಾರ್ನು, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಏನು ಪೆಪ್ಪರ್ಸು ಅದು ಇದು ಎಲ್ಲ ಮಾಡಿಸಿದ್ರು. ಹಾಗೆ ಪನ್ನೀರು ಕೂಡ ರೆಡಿ ಆಗ್ತಾ ಇದೆ ಇವಾಗ. ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಬಾರ್ಬಿಕ್ಯೂ ಮಾಡಿದ್ದ ಟೇಸ್ಟೇ ಬೇರೆ. ಚಿಕನ್ ಕೂಡ ರೆಡಿ ಆಗ್ತಿದೆ ಸೈಮಲ್ಟೇನಿಯಸ್ಲಿ.
ಸೊ ಚಿಕನ್ ತಿನ್ನೋರಿಗೆ ಚಿಕನ್ ಆ್ಯಂಡ್ ವೆಜ್ ತಿನ್ನೋರಿಗೆ ವೆಜ್ಜು. ಸೊ ನಾನಂತೂ ವೆಜ್ ತೊಗೊಂಡಿದ್ದೀನಿ. ಏನು ಕಾರ್ನು, ಅದಕ್ಕೆ ಒಂಚೂರು ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಮತ್ತು ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಇದೆಲ್ಲ ತೊಗೊಂಡಿದ್ದೆ. ಹಾಗೆ ಹೆಣ್ಮಕ್ಳೆಲ್ಲ ಊಟ ಮಾಡಿಕೊಂಡು ಬೇರೆ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ನಾನು ಮತ್ತು ವೀಣಾ ಅವರು ಗಂಡು ಮಕ್ಕಳಿಗೆ ಅವ್ರು ತಿನ್ನೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಯಾಕಂತಂದರೆ ನಾವು ಬೆಳಗ್ಗಿಂದ ಅವರೇ ಮಾಡಿ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿ. ಅಂತಂದರೆ ಸಮ್ಮರ್ ಟೈಮಲ್ಲಿ ಈ ಬಾರ್ಬಿಕ್ಯೂ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಖತ್ ಶೆಕೆ ಆಗ್ತಾ ಇರುತ್ತೆ, ಬಿಸಿ ಹಬೆ ಹೊಡಿತಾ ಇರುತ್ತೆ ಮುಖಕ್ಕೆ. ಆ್ಯಂಡ್ ಚಿಕನ್ನು ಮತ್ತು ಪೈನಾಪಲ್ ಸೈಮಲ್ಟೇನಿಯಸ್ಲಿ ಮಾಡ್ತಾಯಿದ್ದೀವಿ. ತುಂಬ ಜನ ಇದ್ದರೆ ಅದೇ ಅಡ್ವಾಂಟೇಜು. ಏನಂತಂದರೆ ಒಬ್ಬರು ನನ್ನ ಕೆಲಸ ತೊಗೊಂಡ್ಬಿಟ್ರೆ ಯಾವುದು ಜಾಸ್ತಿ ಕೆಲಸ ಅನಿಸೋದೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವೆಜ್ಗೆ ಸಪ್ರೇಟ್ ನಾನ್ ವೆಜ್ಗೆ ಸಪ್ರೇಟ್ ಮಾಡ್ತಾಯಿದ್ದಾರೆ. ಆಮೇಲೆ ಯಾಕೆ ಅಂತಂದರೆ ವೆಜ್ಜವರು ತುಂಬ ಕಮ್ಮಿ ಜನ ಇದ್ದರು, ನಾನ್ ವೆಜ್ ಅವರು ಸ್ವಲ್ಪ ಜಾಸ್ತಿ ಜನ ಇದ್ದರು, ನಾನ್ ವೆಜ್ ತಿನ್ನೋರು. ಸೊ ಹಾಗಾಗಿ ಸಣ್ಣದು ಮಾಡಿದ್ರು ಸಾಕಾಗ್ತಿತ್ತು. ಸೊ ಹಿಂದ್ಗಡೆ ಮಕ್ಕಳು ನೋಡ್ಬೋದು ಎಷ್ಟೆಲ್ಲ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಿಗೂ ಒಂಥರ ಎಂಜಾಯ್ಮೆಂಟ್ ಅದು. ಈ ಸತಿ ಟ್ರಿಪ್ಪಲ್ಲಿ ತುಂಬ ಜನ ಬಂದಿದ್ರು, ಒಂದು ಸ್ವಲ್ಪ ಜನ ಮಿಸ್ ಆಗಿದ್ರು ಅಂತ ಹೇಳ್ಬೋದು. ಹಾಗೆ ಮಧ್ಯಾಹ್ನದ ಊಟ ಕೂಡ ಆಯಿತು, ಬಿರಿಯಾನಿ ಅದು ಇದು ಏನೇನೋ ಮಾಡಿದ್ರು, ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಂಜೆ ಮಾತ್ರ ಟೀ ಮಾತ್ರ ಮಿಸ್ಸೇ ಇಲ್ಲ, ಮಸಾಲ ಟೀ. ಅದಾದಮೇಲೆ ನಾನು ಮತ್ತು ವೀಣಾ ಇಬ್ಬರೇ ಅವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಟೀ ಕುಡಿಯೋಕ್ಕೆ, ನಾವಿಬ್ಬರು ಟೀ ಕುಡಿಯೋಲ್ಲ, ನಾವಿಬ್ಬರು ಮತ್ತೆ ನೀರ ಹತ್ರ ಬಂದ್ವಿ. ಒಂದು ಸ್ವಲ್ಪ ನೀರಲ್ಲಿ ಇಳಿದಿರಲಿಲ್ಲ ನಾನು ಬೆಳಗ್ಗೆ, ಮಕ್ಕಳೆಲ್ಲ ಇದ್ದರು ಅಂತ. ಸೊ ಇವಾಗ ಒಂದು ಸ್ವಲ್ಪ ಪೀಸ್ಫುಲ್ ಆಗಿದೆ, ಕಾಮ್ ಆಗಿದೆ. ಹಾಗಾಗಿ ಸಂಜೆ ಹೊತ್ತು ಒಂದು ಸ್ವಲ್ಪ ಬಂದು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಆಮೇಲೆ ಹಾಗೆ ಕಾಡಲ್ಲಿ ಸುತ್ಕೊಂಡು ಬರೋಣ ಅಂತ ಬಂದ್ವಿ. ಕಾಡಲ್ಲಿ ಇಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಡೇನ ಇಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ. ಏನಂತಂದರೆ ಸಂಜೆ ಹೊತ್ತು ಅರೌಂಡ್ ಸೂರ್ಯ ಮುಳುಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಟೈಮು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಸ್ಟೇಟ್ ಪಾರ್ಕು ತುಂಬಾ ದೊಡ್ಡದಿದೆ. ಅಲ್ಲಿ ಏನು ಫ್ರೇಮ್ಸು ಈ ಥರ ಎಲ್ಲ ಕಾಟೇಜ್ಗಳು ಮತ್ತು ಆ ಥರ ಎಲ್ಲ ಇದೆ. ಸೊ ಅದನ್ನು ತೊಗೊಂಡು ಬುಕ್ ಮಾಡಿ ಅಲ್ಲಿ ನಾವು ಓವರ್ ನೈಟ್ ಕ್ಯಾಂಪ್ ಕೂಡ ಮಾಡಬಹುದು. ಆ ಥರ ಆಪ್ಷನ್ಸ್ ಕೂಡ ಇತ್ತು ಅಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಒಂದಿಷ್ಟು ದೂರ ಕಾರಲ್ಲಿ ಹೋಗಿ ಇದು ಯಾವುದೋ ಒಂದು ಸ್ಪಾಟ್ ಸಿಕ್ತು. ಸೊ ಅಲ್ಲಿ ಸನ್ಸೆಟ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಅಷ್ಟೇನೂ ನಮಗೆ ಇಷ್ಟ ಆಗಲಿಲ್ಲ. ಸೊ ಆಮೇಲೆ ವಾಪಸ್ ಬಂದು, ಅಂದರೆ ಏನಂತಂದರೆ ಸೊಳ್ಳೆಗಳು ಜಾಸ್ತಿ ಆಯಿತು ಸಂಜೆ ಮೇಲೆ, ಸ್ವಲ್ಪ ಕತ್ಲಾಗ್ತಿದ್ದಂಗೆ. ಸೊ ಅದು ಹಾಗಾಗಿ ನಾವು ಅರೌಂಡ್ ಒಂದು 8 ಗಂಟೆ ಅಷ್ಟರಲ್ಲಿ ಬಿಟ್ವಿ. ಇನ್ನೇನು 8:15ಗೆ ಕತ್ಲಾಗುತ್ತೆ ಅನ್ನೋದಾಗ 8 ಗಂಟೆಗೆ ಬಿಟ್ವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸನ್ಸೆಟ್ ಆಗೋದು ಕಾಣಿಸ್ತಾ ಇದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬ್ಯೂಟಿಫುಲ್ ಸನ್ಸೆಟ್ ಅಲ್ವಾ. ಆಮೇಲೆ ಆ ಕಡೆ ಈ ಕಡೆ ಹಸಿರು ಮರ ಮಧ್ಯ ಸನ್ಸೆಟ್ ಆಗುವಂಥದ್ದು, ಮಧ್ಯ ರೋಡಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ. ಒಂದು ಮೆಲೋಡಿಯಸ್ ಸಾಂಗ್ ಹಾಕ್ಕೊಂಡ್ರೆ ಅಮೇಝಿಂಗ್ ಫೀಲ್ ಮಾತ್ರ ಅದು. ಮನೆಗೆ ಹೋಗಿ ಅಂತೂ ಮಾಡೋದೇನೂ ಇರಲಿಲ್ಲ. ಯಾಕೆ ಅಂತಂದರೆ ಚೆನ್ನಾಗಿ ತಿಂದಿದ್ವಿ, ಬೆಳಗ್ಗೆಯಿಂದ ಸಂಜೆ ತನಕನೂ ಬರೀ ತಿನ್ನೋ ಕೆಲಸನೇ ಮಾಡಿದ್ದೀವಿ. ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡಬೇಕಪ್ಪ ಮತ್ತೆ ಅನ್ನೋದೇನೂ ಇರಲಿಲ್ಲ. ಆಲ್ರೆಡಿ ನಾವು ಸುಸ್ತಾಗಿ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ವಿ. ಸೂರ್ಯ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಆ ಪಾರ್ಕಿಂದ ಮನೆ ಮುಟ್ಟೋ ಅಷ್ಟರಲ್ಲಿ ನಾವು 9:45 10 ಗಂಟೆ ಆಯಿತು. ಸೊ 1 hour ಡ್ರೈವ್ ಅಂತ ಅನಿಸುತ್ತೆ. ಸೊ ಡೌನ್ ಟೌನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ಅದ್ವೈತ್ ಜೊತೆ ಒಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ನಾನು ಈ ದೇವಸ್ಥಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಅವರು ಮಮ್ಮಿ ಪಪ್ಪ ಮುಂದೆ ಕೂತಿದ್ದಾರೆ, ನಾನು ಚೆರಿ ಅದ್ವೈತ್ ಹಿಂದೆ ಕೂತಿದ್ದೀನಿ. ಹೌಸ್ ಹೇಳ್ಕೊಡು. House. Okay. Say baby. Baby. Oi. Say Galveston. Galveston. What is that? Galveston. Car. Car. Car seat. Okay. Say water bottle. Yes, out. Say water bottle. Water? Bottle.
Okay, come again. Say cherry. Cherry. ಈ ಟೆಂಪಲ್ಗೆ ನಾನು ಯಾವತ್ತೂ ಬಂದಿರಲಿಲ್ಲ. ಇದು ಬಂದು ವಿಯಟ್ನಾಮೀಸ್ ಟೆಂಪಲ್ ಅಂತ ಅನ್ಸುತ್ತೆ. ನೋಡ್ತಾ ಇರ್ಬೋದು ಅಕ್ಷರ ಎಲ್ಲ ಚೇಂಜ್ ಇದೆ. ಇದು ಒಂದು ಬುದ್ಧ ಮತ್ತು ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ಗೆ ಲಾಫಿಂಗ್ ಬುದ್ಧ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಇನ್ ದ ಸೆನ್ಸ್ ನೀರು ಹಾಕ್ತಾ ಇದ್ದಾರೆ ಒಂದು ಐಡಾಲ್ಗೆ. ಒಳಗಡೆ ಎಂಟರ್ ಕೊಟ್ಟರೆ ಈ ಥರ ಒಂದು ಆಕೃತಿಗಳು ಅಂದರೆ ಒಂದು ಐಡಾಲ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಒಂದೊಂದು ದೇವತೆಗಳ ಅಂತ ಹೇಳ್ಬೋದು ಅವಕ್ಕೆ. ಸೊ ಇಲ್ಲಿ ಬುದ್ಧನ ನೋಡಬಹುದು ನೀವು. ಬುದ್ಧಂದು ಒಂದು ದೊಡ್ಡದಾದಂತಹ ಒಂದು ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ಅದ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಸೀಟ್ಗಳ ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಂಥರ ಕಾಮಾಗಿತ್ತು. ಅಗರಬತ್ತಿ ಪೂರ್ತಿ ದೇವಸ್ಥಾನ ಪೂರ್ತಿ ಅಗರಬತ್ತಿ ಹಚ್ಚಿದ್ರು, ಎಲ್ಲಿ ನೋಡಿದ್ರು ಅಲ್ಲಿ. ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಬಟ್ ಅಲಂಕಾರನೂ ಅಷ್ಟೇ. ಬಟ್ ನಮ್ಮ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಮ್ಮ ಥರ ಅಲಂಕಾರಗಳಿರಲ್ಲ. ಇಲ್ಲಿ ಬೇರೆ ಥರ ಅಲಂಕಾರ ಇರುತ್ತೆ. ಸೊ ನೀವು ನೋಡಿ ಅಂದ್ಕೊಳ್ತೀನಿ ಈ ಥರದ ದೇವಸ್ಥಾನಗಳು. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದಂಥದ್ದು. ಬಟ್ ನಾನು ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ. ಇದರಲ್ಲಿದೆ ಅಲ್ಲ, ಮಡಿಕೇರಿ ಹತ್ರ ಇದೆಲ್ಲ, ಸೊ ಅಲ್ಲಿ ಹೋಗಿದ್ದೆ ನಾನು. ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಬೇರೆ ಥರನೇ ಇತ್ತು. ನನಗೂ ತುಂಬ ಒಂಥರ ಇಷ್ಟ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಚೆರಿ ಮತ್ತು ನಾನು ಅದಕ್ಕೆ ನೀರು ಹಾಕಿ ಅಂತ ಅಂದರು ಅಲ್ಲಿ ಇರೋರೊಬ್ಬರು. ಸೊ ಅದಕ್ಕೆ ನಾವು ನೀರು ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಅಭಿಷೇಕ ಥರ ಕ್ಯೂಟಾಗಿದೆ ಅಲ್ವಾ. ಒಂಥರ ಕಮಲದ ಪಾಂಡ್ ಒಳಗೆ ನಿಂತ್ಕೊಂಡಿರೋವಂಥ ಒಂದು ಪುಟಾಣಿ ಬುದ್ಧ. ಸೊ ಬುದ್ಧ ಅಂದರೆ ಅದು ಒಂಥರ ಶಾಂತಿಯ ಸಂಕೇತ. ಸೊ ಹಾಗಾಗಿ ಒಂಥರ ಕಾಮಾಗಿರುತ್ತೆ. ಆ್ಯಂಡ್ ದೇವಸ್ಥಾನದ ಓವರ್ ಆಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಎಲ್ಲದಕ್ಕೂ ಒಂದೊಂದು ದೇವತೆಗಳನ್ನು ಇಟ್ಟಿದ್ರು. ಮೇಲ್ಗಡೆ ಈ ಥರ ರಿಂಗ್ ಬಿಟ್ಟಿದ್ದಾರಲ್ಲ, ಅದೆಲ್ಲ ಅಗರಬತ್ತಿಗಳು. ಒಂದ್ಸತಿ ಹಿಂಗೆ ಹಚ್ಬಿಟ್ರೆ ಅದು ಉರ್ಕೊಂಡಿರತ್ತೆ. ಸೊ ಎಲ್ಲಿ ನೋಡಿದ್ರು ಅಗರಬತ್ತಿಗಳನ್ನು ಹಚ್ಚಿದ್ರು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಈ ಥರದ 2 ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ತುಂಬಾ ಬಿಸಿಲು, ಸಮ್ಮರ್ ಸ್ಟಾರ್ಟ್ ಆಗಿದೆ, ಭಯಂಕರ ಬಿಸಿಲು. ಆ್ಯಂಡ್ ಈ ಥರದ ಒಂದು ಡ್ರಮ್ಗಳ ಎಲ್ಲ ಇಟ್ಟಿದ್ರು. ನಾವು ಬಾರಿಸ್ಬೋದು, ನನಗೆ ಭಯ ಬಾರಿಸ್ಬೋದಾ ಅಂತ. ಬಟ್ ಅವರು ಹೇಳಿದ್ರು ಓಕೆ ಯು ಕ್ಯಾನ್ ಅಂತ. ಆ್ಯಂಡ್ ಬೆಲ್ಗಳೆಲ್ಲ ದೊಡ್ಡದ ಇತ್ತಪ್ಪ, ಅದನ್ನು ಬಾರಿಸ್ಬೋದಂತ. ಬಟ್ ನಮಗೆ ಏನೋ ಡಿಸ್ಟರ್ಬೆನ್ಸ್ ಆಗುತ್ತಾ ಏನು ಅಂತ. ಬಟ್ ಹಾಗೇನಿಲ್ಲ, ಬಾರಿಸಿ ಅಂತ ಹೇಳಿದರು ಅವರು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಬೇಗ ಹುಷಾರಾಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.